ಎಲ್ಲರಿಗೂ ನಮಸ್ಕಾರಗಳು. ಸ್ವಾತಂತ್ರ್ಯ ಸಪ್ತಾಹದಡಿಯಲ್ಲಿ 4ನೆಯ ದಿನವಾದ ಇಂದು ನಾನು ಓರ್ವ ಸ್ವತಂತ್ರ ಹೋರಾಟಗಾರನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೇನು, ಗಂಗೆ ತುಂಗೆ ವರ ಹಿಮಾಲಯಗಳಿದ್ದರೇನು, ವೇದ ಶಾಸ್ತ್ರ ಸ್ಮೃತಿ ಪುರಾಣಗಳಿದ್ದರೇನು ಸಾರ್ಥಕ, ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದಾಗ ಎಂಬ ಬುದ್ಧಿಜೀವಿಗಳ ವಾಣಿಯನ್ನೇ ಮೊದಲು ಮಾಡಿಕೊಂಡು ಇವರೆಂದರೆ ಭಾರತ ದೇಶದ ಯುವಕರ ಕಣ್ಮಣಿ. ದೇಶಪ್ರೇಮ, ಸ್ವಾಮಿನಿಷ್ಠೆ, ತ್ಯಾಗ, ಬಲಿದಾನಗಳ ಪ್ರತೀಕ ಕೂಡ ಇವರು. ಇವರ ಅಪಾರ ಜ್ಞಾನ ಮತ್ತು ಬುದ್ಧಿಯ ಚಾತುರ್ಯದಿಂದ ದೇಶವು ಬ್ರಿಟಿಷರ ವಿರುದ್ಧ ಸ್ವತಂತ್ರವನ್ನುಗೊಳಿಸುವಲ್ಲಿ ಅತ್ಯಂತ ಮುಂದಾಯಿತು ಎನ್ನುವುದರಲ್ಲಿ ಎರಡು ಮಾತುಗಳಿಲ್ಲ. ಹಾಗಾದರೆ ಇವರುಗಳು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಅವರೇ ನೇತಾಜಿ ಎಂಬ ಖ್ಯಾತಿನಾಮವನ್ನು ಹೊಂದಿರತಕ್ಕಂತಹ ದೇಶದ ಅತ್ಯಂತ ಕ್ರಿಯಾಶೀಲ ಕ್ರಾಂತಿಕಾರಿ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್. 1897ನೇ ಇಸ್ವಿ ಜನವರಿ 23ರಂದು ಕಟಕ್ ನಗರದಲ್ಲಿ ಜನಿಸ್ತಾರೆ. ತಂದೆ ವಕೀಲ ವೃತ್ತಿಯಲ್ಲಿ ಹೆಸರಾಗಿರ್ತಕ್ಕಂಥವರು ಜಾನಕಿನಾಥ್ ಬೋಸ್ರವರಾಗಿರ್ತಾರೆ. ತಾಯಿ ಪ್ರಭಾವತಿ ದೇವಿ. ಶುದ್ಧ ಬಂಗಾಳಿ ಮಧ್ಯಮ ವರ್ಗದ ಈ ದಂಪತಿಗಳ 14 ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್ರವರು 6ನೇಯವರಾಗಿರ್ತಾರೆ. ಸುಭಾಷರ ತಂದೆ ಆತ್ಮಾಭಿಮಾನಿ ಹಾಗೂ ಕ್ರಿಯಾಶೀಲ ವ್ಯಕ್ತಿತ್ವದ ರೂವಾರಿಗಳು. ಅವತ್ತಿನ ದಿನ ವ್ಯವಹಾರಗಳಲ್ಲಿ ಮ್ಯಾಜಿಸ್ಟ್ರೇಟರಿಗೂ ಅವರಿಗೂ ಮನಸ್ತಾಪಗೊಂಡು ವಕೀಲ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ ಕಲ್ಕತ್ತಾಗೆ ತಮ್ಮ ಕುಟುಂಬ ಸಮೇತ ಹೊರಟು ಹೋದರಂತೆ. ರಾಯ್ ಬಹದ್ದೂರ್ ಎಂಬ ಬಿರುದನ್ನು ಕೂಡ ತ್ಯಜಿಸಿಬಿಟ್ಟರಂತೆ. ಇಂತಹ ಕರ್ತವ್ಯನಿಷ್ಠ, ಪ್ರಾಮಾಣಿಕತೆ, ದಾನ, ಧರ್ಮ ಹಾಗೂ ದೀನದಲಿತರ ಸೇವೆಗೆ ಹೆಸರಾಗಿದ್ದ ತಂದೆಯ ಹೆಮ್ಮೆಯ ಪುತ್ರನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಶ್ರದ್ಧೆ ಮತ್ತು ಆಸಕ್ತಿ ಇದ್ದ ಸುಭಾಷರು ರಾಜಾ ರಾಮಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಮೊದಲಾದ ಬಗೆಗಿನ ಗ್ರಂಥಗಳನ್ನು ಅತ್ಯಂತ ಆಸಕ್ತಿಯಿಂದ ಓದುತ್ತಿದ್ದರಂತೆ. ಆಂಗ್ಲ ಭಾಷಾ ಸಾಹಿತ್ಯದ ಜೊತೆಯಲ್ಲಿ ಭಾರತೀಯ ಸಂಸ್ಕೃತಿಯ ಒಳಿತನ್ನು ಅರಿಯಲು ಶ್ರಮಿಸುತ್ತಿದ್ದರಂತೆ. ಹೀಗೆ ಒಂದು ದಿವಸ ಕಟಕ್ ನಗರದ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ವಿವೇಕಾನಂದರ ಭಾಷಣದ ವೇಳೆ ಏಳಿರಿ, ಎಚ್ಚರಗೊಳ್ಳಿರಿ, ದೇಶದ ಸಮಸ್ತರ ಒಳಿತಿಗೆ ಹೋರಾಡಿರಿ, ಜಗತ್ತಿನ ಎಲ್ಲ ಜನರ ಸೇವೆಗೆ ಸಿದ್ಧರಾಗಿ ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಿರಿ ಎಂಬ ವಿವೇಕರ ವಾಣಿಗಳು ಸುಭಾಷರ ಮನಸ್ಸಿನಲ್ಲಿ ಅಚಲವಾಗಿ ನಿಂತುಬಿಟ್ಟಿತ್ತಂತೆ. ಹೀಗಿದ್ದ ಕಾರಣದಿಂದಾಗಿ ಸುಭಾಷ್ ಚಂದ್ರ ಬೋಸ್ರವರು ಬ್ರಿಟಿಷ್ ಸರ್ಕಾರದಲ್ಲಿ ಅತ್ಯಂತ ಸಂಬಳವನ್ನು ಪಡೆಯುವಂತಹ ಹುದ್ದೆಯನ್ನು ಸಿಗಬಹುದಾದರೂ ಕೂಡ ಅದನ್ನು ತ್ಯಜಿಸಿ ಭಾರತ ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ಧುಮುಕ್ತಾರೆ. ಅದುವೇ ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರ ಆಗಮನವಾದ ಮೇಲೆ ಅವರನ್ನು ಭೇಟಿಯಾಗಿ ಅವರ ಕಟ್ಟ ಅಭಿಮಾನಿಗಳಾಗಿ ಅವರೊಂದಿಗೆ ಸಕ್ರಿಯಗೊಳ್ಳುತ್ತಾರೆ. ಹೀಗಿರುವಾಗ ಮಹಾತ್ಮ ಗಾಂಧೀಜಿಯವರ ಜೊತೆಗೂಡಿ ಅನೇಕ ಚಳುವಳಿಗಳನ್ನು ಕೂಡ ಸಂಘಟನೆಯನ್ನು ಮಾಡ್ತಾರೆ. ಅನೇಕ ವೇಳೆ ಜೈಲುಗಳನ್ನು ಕೂಡ ಸೇರ್ತಾರೆ. ಹೀಗಿರುವಾಗ 1938ರಲ್ಲಿ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ವೇಳೆ ಅಧ್ಯಕ್ಷದ ಚುನಾವಣೆಯಲ್ಲಿ ಗಾಂಧೀಜಿಯವರಿಗೂ ಮತ್ತು ಸುಭಾಷರಿಗೂ ಮನಸ್ತಾಪ ಉಂಟಾಗಿ ಕಾಂಗ್ರೆಸ್ ಇಬ್ಬಾಗ ಮಾಡಿಕೊಂಡು 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಫಾರ್ವರ್ಡ್ ಬ್ಲಾಕ್ ಎಂಬ ಸಂಸ್ಥೆಯನ್ನು ಕೂಡ ಕಟ್ಟಿದರಂತೆ. ಅದರಂತರದಲ್ಲಿ ಆಂಗ್ಲರ ವಿರುದ್ಧ ವೇಷವನ್ನು ಮರೆಸಿ ಅವರ ವಿರುದ್ಧ ವಿಶೇಷವಾಗಿರತಕ್ಕಂತಹ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಅವರನ್ನು ಹೊರದಬ್ಬುವಲ್ಲಿ 1941ರ ಜನವರಿ 14ರಂದು ಮುಸ್ಲಿಂ ಮೌಲ್ಯ ವೇಷವನ್ನು ಧರಿಸಿದ್ರು ಕೂಡ ಅಂತೇಳಿ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಸುಭಾಷರು 1943ರ ವೇಳೆ ಜರ್ಮನಿಗೆ ತೆರಳಿ ಅಲ್ಲಿನ ಜನರನ್ನು ಸಂಘಟಿಸಿ ಒಂದು ಸೈನ್ಯವನ್ನು ಕೂಡ ಕಟ್ಟಿದರಂತೆ. ಅದುವೇ INA ಅಂತಕ್ಕಂಥವರು. ಅದಕ್ಕೆ ಆಜಾದ್ ಹಿಂದ್ ಫೌಜ್ ಎಂಬ ಒಂದು ಹೆಸರನ್ನು ಕೂಡ ನೀಡಿದರಂತೆ. ಈ ಒಂದು ಸುಭಾಷರ ಅನ್ಯ ದೇಶಕ್ಕೆ ಹೋಗಿ ಕಟ್ಟಿದ ಸೈನ್ಯದ ಸಾಹಸಕ್ಕಾಗಿ ಇವರಿಗೆ ನಿಜವಾದ ಅರ್ಥ ಬರುವ ನೇತಾಜಿ ಎಂಬ ಹೆಸರನ್ನು ಕೂಡ ಕರೆದರಂತೆ. ಇಂತಹ ಮಹಾನ್ ತ್ಯಾಗಿ, ಇಂತಹ ಮಹಾನ್ ಸಂಘಟನಾಕಾರರನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಹೀಗೆ ಸುಭಾಷರು ಹೊರದೇಶಗಳಲ್ಲಿ ದೊಡ್ಡ ಸೈನ್ಯ ಕಟ್ಟಿ ಧೈರ್ಯ, ಸಾಹಸ, ಶೌರ್ಯಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡತೊಡಗಿದರಂತೆ. ಗುಲಾಮರಂತೆ 100 ವರ್ಷ ಬದುಕುವುದಕ್ಕಿಂತ
ಸ್ವತಂತ್ರ ಜೀವಿಗಳಾಗಿ 1 ವರ್ಷ ಬದುಕುವುದೇ ಲೇಸು. ದೇಶ ಪ್ರೇಮಿಗಳೇ, ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ, ಭಾರತವನ್ನು ನೀಡುತ್ತೇನೆ. ಸ್ವಾತಂತ್ರ್ಯವನ್ನು ಬೇಡಿ ಪಡೆಯುವ ಪದಾರ್ಥವಲ್ಲ, ರಕ್ತ ಹರಿಸಿ ಬಲಿದಾನ ಮಾಡಿ ಪಡೆಯುವಸ್ತು ಎಂದು ಘಂಟಾಘೋಷವಾಗಿ ನಮ್ಮ ಭಾರತ ದೇಶದ ಯುವಕರನ್ನು ಹುರಿದುಂಬಿಸಿದರಂತೆ. ಜೈ ಹಿಂದ್ ಅವರ ಘೋಷಣೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ನರನಾಡಿಗಳಲ್ಲೂ ಬೆರೆತು ಹೋಗಿತ್ತಂತೆ. ಹೆಜ್ಜೆ ಹೆಜ್ಜೆಗೂ ಗಂಡಾಂತರಗಳನ್ನು ಎದುರಿಸುತ್ತಾ ಮುಂದೆ ಸಾಗಿದರಂತೆ. ಬರ್ಮಾದ ಮುಂದಿನ ಭಾಗದಲ್ಲಿ ಯುದ್ಧ ಸಾಗುತ್ತಿದ್ದಾಗ ಬ್ರಿಟಿಷರ ಕುಟಿಲೋಪಾಯಗಳಿಂದ INA ಸೈನ್ಯಕ್ಕೆ ಆಹಾರ ಪದಾರ್ಥಗಳ ಅಭಾವ ಉಂಟಾಯಿತಂತೆ, ಯುದ್ಧೋಪಕರಣಗಳ ಸಮಸ್ಯೆ ಉಂಟಾಯಿತಂತೆ. ಈ ಎರಡು ಸಮಸ್ಯೆಗಳನ್ನು ನೀಗಿಸಲು ಅತ್ತ ಜಪಾನ್, ಜರ್ಮನಿ, ಇಟಲಿ ಸೋಲನುಭವಿಸಲು ಆರಂಭಿಸಿತ್ತಂತೆ. ಆ ಸಂದರ್ಭದಲ್ಲಿ 1945 ಆಗಸ್ಟ್ 18ರಂದು ಯುದ್ಧೋಪಕರಣಗಳನ್ನು ತರಲು ರಾಜತಾಂತ್ರಿಕ ಕೆಲಸಕ್ಕಾಗಿ ವಿಮಾನದಲ್ಲಿ ಹೊರಟಾಗ ಸುಭಾಷರು ದುರಂತ ಎಂದರೆ ಅಪಘಾತದಲ್ಲಿ ವಿಧಿವಶರಾದರಂತೆ. ಇಂತಹ ಶ್ರೇಷ್ಠ ಯುವಕನ ಬಗ್ಗೆ ನಾವು ಇಂದಿನ ದಿನ ಸ್ಮರಿಸಲೇಬೇಕು. ನೇತಾಜಿಯವರು ಸೈನ್ಯ ಕಟ್ಟಿದ ರೀತಿ, ಆ ಸೈನಿಕರನ್ನು ಹುರಿದುಂಬಿಸಿದ ಬಗೆ, ಚಾಣಾಕ್ಷತೆ, ಛಲ, ಧೈರ್ಯ, ಅವರ ಸಾಹಸ, ಪ್ರಧಾನ ಜೀವನ, ಹೋರಾಟ, ಸ್ವಾತಂತ್ರ್ಯ, ಅದೇ ರೀತಿ ಉತ್ಕಟ ಆಕಾಂಕ್ಷೆ ಇಂದಿನ ತರುಣ ಪೀಳಿಗೆಯವರನ್ನು ಚಿರಂತನ ಸ್ಫೂರ್ತಿ ನೀಡುವುದರಲ್ಲಿ ಸಂದೇಹವಿಲ್ಲ ಎಂಬುದನ್ನು ಕೂಡ ನಾವು ಅರಿತುಕೊಳ್ಳಬೇಕು. ಅವರ ಅಪ್ರತಿಮ ದೇಶ ಪ್ರೇಮ ಅಸಾಧಾರಣವಾದುದು ಎಂಬುದನ್ನು ತಿಳಿದುಕೊಳ್ಳಬೇಕು. ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ನಮ್ಮ ರಾಷ್ಟ್ರಕ್ಕಾಗಿ ಅವರು ಹೋರಾಟ ಮಾಡಿರುವ ರೀತಿ ರೋಮಾಂಚನಕಾರಿಯಾದುದು. ಅವರಂತಹ ದೇಶ ಪ್ರೇಮಿಗಳು ತುಂಬ ವಿರಳ. ಅವರು ಈ ರಾಷ್ಟ್ರವನ್ನು ಪ್ರೀತಿಸಿದ, ಗೌರವಿಸಿದ ಪ್ರಮಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುನ್ನಡೆಯಬೇಕಾಗಿದೆ. ಇಂತಹ ವೀರ ಪುರುಷನ ಬಗ್ಗೆ ನಾವೆಲ್ಲರೂ ಇವತ್ತು ತಿಳಿದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇಂತಹ ಅನೇಕ ವೀರರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ಅರಿತು ನಮ್ಮ ದೇಶಕ್ಕೆ ಮತ್ತು ನಮ್ಮ ನಾಡಿಗೆ ಗೌರವವನ್ನು ತಂದುಕೊಟ್ಟು ಪ್ರಾಮಾಣಿಕ ಮತ್ತು ದೇಶವನ್ನು ಉಳಿಸುವತ್ತ, ಭ್ರಷ್ಟ ರಾಜಕಾರಣಿಯರ ವಿರುದ್ಧ ಧ್ವನಿ ಎತ್ತುವತ್ತ ಹೆಜ್ಜೆಯನ್ನು ಹಾಕೋಣ ಅಂತಕ್ಕಂತಹ ಮಾತಿನೊಂದಿಗೆ ಇವತ್ತಿನ ಈ ಒಂದು ಸ್ವತಂತ್ರ ಹೋರಾಟಗಾರನ ಬಗ್ಗೆ ಮತ್ತೊಮ್ಮೆ ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಜೈ ಹಿಂದ್, ಜೈ ಭಾರತ್.